Yes, so welcome back to Sandpoint Institute Belagavi. ಸೊ ನಿನ್ನೆ ದ್ಯಾಟ್ ಇಸ್ 21 ಮಾರ್ಚ್ 2023ಗ ಅಫಿಷಿಯಲ್ ವೆಬ್ಸೈಟ್ ಒಳಗೆ PWD AWL ಇದು ಗ್ಯಾಜೆಟ್ ರಿಲೀಸ್ ಮಾಡ್ಯಾರು. ಸೊ ನೀವು ಆಲ್ರೆಡಿ ನೋಡಿರಬೇಕು. ಆ ಗ್ಯಾಜೆಟ್ ಪ್ರಕಾರ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡ್ಯಾರು ರಿಕ್ರೂಟ್ಮೆಂಟ್ ಪ್ರೊಸೀಜರ್ದು. ಓಕೆ, ಸೊ ಅದನ್ನು ನೋಡಲೇ ಲೈಕ್ ಭಾರಿ ಲೆಂದಿ ಕಾಂಪ್ಲೆಕ್ಸ್ ಪ್ರೊಸೀಜರ್ ಅನ್ನಿಸ್ತೈತಿ. ನೋ ಡೌಟ್ ಇವನ್ ಐ ಫೆಲ್ಟ್ ದ ಸೇಮ್ ಇನ್ ದ ಬಿಗಿನಿಂಗ್. ಬಟ್ ಯಾವಾಗ ನಾವು ಪ್ರಿಪರೇಷನ್ ಅನ್ನೋದು ಬರ್ತೈತಲ್ಲ, ಸೊ ದ್ಯಾಟ್ ಟೈಮ್ ವಾಟ್ ಎವರ್ ಯು ಆರ್ ಪ್ರಿಪೇರಿಂಗ್ ಆರ್ ಹೌ ಎವರ್ ಯು ಆರ್ ಪ್ರಿಪೇರಿಂಗ್ ಫಾರ್ ಅದರ್ KPSC ಎಕ್ಸಾಮ್ಸ್ ಅಲ್ಲ, ಸೊ ದ್ಯಾಟ್ ರಿಮೇನ್ಸ್ ಸೇಮ್. ಓಕೆ, ಸೊ ಅದ್ರ ಬಗ್ಗೆ ಪ್ಯಾಟರ್ನ್ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ಡಿಸ್ಕಷನ್ ಮಾಡ್ತೀನಿ ಅಲಾಂಗ್ ವಿತ್ ದ ಆಫಿಷಿಯಲ್ ವೆಬ್ಸೈಟ್, ಎಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಬಹುದಂತ. ಆ್ಯಂಡ್ ಆಲ್ಸೋ ಆಫ್ಟರ್ ದ್ಯಾಟ್ ವಾಟ್ ಆರ್ ದ ರಿಲೇಟಿವ್ ಬೆನಿಫಿಟ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಅನ್ನೋದು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ನಾವು ಲೆಟ್ಸ್ ಸಿ ಯಾವ ವೆಬ್ಸೈಟ್ದಿಂದ ಇದನ್ನು ನಾವು ಚೆಕ್ ಮಾಡ್ಕೋಬಹುದು. ಸೊ ಜಸ್ಟ್ ಗೂಗಲ್ದಾಗ ಹೋಗಿ ನೀವು ಏನು ಟೈಪ್ ಮಾಡಬೇಕು, ಕರ್ನಾಟಕ ಗ್ಯಾಜೆಟ್ ನೋಟಿಫಿಕೇಶನ್. ಸೊ ಇದನ್ನು ಟೈಪ್ ಮಾಡಿರಿ. ಫಸ್ಟ್ ಲಿಂಕ್ ಏನು ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿರಿ ನೀವು ಡೈರೆಕ್ಟಾಗಿ. ಸೊ ಇಲ್ಲೇ ಇದನ್ನು ಕ್ಲಿಕ್ ಮಾಡಿರಿ, ದಿಸ್ ಆಪ್ಷನ್. ಇಲ್ಲೇ ನೀವು ಡಿಪಾರ್ಟ್ಮೆಂಟ್ ಎಂಟರ್ ಮಾಡಬೇಕು. ಸೊ ಹಿಯರ್ ಇಟ್ ಈಸ್ PWD ಆರ್ಗನೈಜೇಷನ್, PWD ಸರ್ಚ್. ಸೊ ಇಲ್ಲಿ ಬರ್ತೈತೆ ನಿಮ್ಗೆ ಡೀಟೇಲು. ಸೊ ಇದ್ರ ಬಗ್ಗೆನೂ ನಾನು ನಿಮ್ಗೆ ಇವತ್ತು ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನಾವು ದಿಸ್ ಇಸ್ ದ ಡೌನ್ಲೋಡೆಡ್ ಫೈಲ್. ಸೊ ಇಲ್ಲೇ ಚೆಕ್ ಮಾಡಿರಿ, 21 ಮಾರ್ಚ್ 2023 ಐತಿ. ಸೊ ಏನೈತಿ ಇದು ವಿಷಯ ಅಂದ್ರೇನ, ಲೋಕೋಪಯೋಗಿ ಇಲಾಖೆ ವೃಂದ ಮತ್ತು ನೇಮಕಾತಿ ನಿಯಮಗಳ 2018ಕ್ಕೆ ತಿದ್ದುಪಡಿ ಮಾಡುವ ಕುರಿತು ಕಾರ್ಯಕಾರಿ ಆದೇಶ. ಸೊ ಇದೇನೈತಿ ಅನ್ನೋದು, ಏನು ಚೇಂಜಸ್ ಅನ್ನೋದು ನೋಡೋಣ ನಾವು. ಸೊ ಫಸ್ಟು ಇದು ಪ್ರಮೋಷನು, ಇದು ಓಲ್ಡ್ ಪ್ಯಾಟರ್ನ್ ಇತ್ತು. ಬಟ್ ಈಗಿಂದ ನೋಡ್ರಿ, ಅವಾಗ ಏನಿತ್ತು ಅಂದ್ರೆ ಲೈಕ್ ಡೈರೆಕ್ಟ್ಲಿ ನಮ್ದು ಸಿವಿಲ್ ಇಂಜಿನಿಯರಿಂಗ್ ಇರಬೇಕು ಅಂತ ಅಷ್ಟೇ ಎಲ್ಲ ಇತ್ತು. ಬಟ್ ನಾವು ದೇ ಹ್ಯಾವ್ ಆ್ಯಡೆಡ್ ಅದರ್ ಬ್ರಾಂಚಸ್ ಅಂದ್ರೆ ಆಬ್ವಿಯಸ್ಲಿ ದೇ ಆರ್ ಸಿವಿಲ್ ಇಂಜಿನಿಯರಿಂಗ್ ಓನ್ಲಿ. ಬಟ್ ಈಗ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು, ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ಹಿಯರ್ ಜಿಯೋ ಮೆಕ್ಯಾನಿಕ್ಸು, ಸ್ಟ್ರಕ್ಚರಲ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗು. ಸೊ ಇವನ್ನೆಲ್ಲ ಎಲ್ಲ ಆ್ಯಡ್ ಮಾಡ್ಯಾರು. ಸೊ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನ್ನೋದು ಕಂಪ್ಲೀಟ್ಲಿ ಪ್ಯೂರ್ಲಿ ಪ್ರಮೋಷನ್ ಬೇಸಿಸ್ ಅಂತಂದು ಅವ್ರು ಹೇಳ್ಯಾರು. ಬಟ್ ವೆನ್ ಇಟ್ ಈಸ್ ಅಬೌಟ್ AWL ಅಲ್ಲ, ಸೊ ಅದ್ರೊಳಗೆ ಅವರು 75% ಪ್ರಮೋಷನ್ ಐತೆ ಅಂತ ಹೇಳ್ಯಾರು. ಸೊ ರೆಸ್ಟ್ 25% ವಿಲ್ ಆಬ್ವಿಯಸ್ಲಿ ದ ರಿಕ್ರೂಟ್ಮೆಂಟ್. ಓಕೆ, ಇಲ್ಲೇ ಅದು ಏನೇನು ಚೇಂಜಸ್ ಮಾಡ್ಯಾರ ಅನ್ನೋದು ಅವರೆಲ್ಲ ಇಲ್ಲಿ ಈ ಡಾಕ್ಯುಮೆಂಟ್ ಒಳಗೆ, ಈ ಪರ್ಟಿಕ್ಯುಲರ್ ಸ್ಪೇಸ್ ಒಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. ಸೊ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅನ್ನೋದು ಇದು ಚೇಂಜ್ ಮಾಡಿ, ಟೆಕ್ನಿಕಲ್ ಸಬ್ಜೆಕ್ಟ್ಸು ಈ ಟೈಪ್ ಎಲ್ಲ ಮೆನ್ಷನ್ ಮಾಡ್ಯಾರ. ಬಟ್ ಈಗ ನಮಗೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇದ್ದಿದ್ದು ಲೈಕ್ ಪೇಪರ್ ಪ್ಯಾಟರ್ನ್, ಸಿಲೆಬಸ್, ಎವ್ರಿಥಿಂಗ್. So let's read here. The competitive examination shall consist of written examination and personality test ಅಂತ ಹೇಳ್ಯಾರು. ಸೊ ಏನೇನು ಪೇಪರ್ ಅದಾವ ಅನ್ನೋದು ಫಸ್ಟ್ ಚೆಕ್ ಮಾಡೋದು. ಸೊ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಒಳಗೆ ಫಸ್ಟ್ ಯಾವುದೈತೆ ಅಂತಾರೆ ಅವರು, ಇಂಗ್ಲೀಷ್. ಸೊ ದಿಸ್ ಇಂಗ್ಲೀಷ್ ಪೇಪರ್ ಈಸ್ ಕಂಡಕ್ಟೆಡ್ ಫಾರ್ 100 ಮಾರ್ಕ್ಸ್. ಸೊ ಅದರ ಡ್ಯೂರೇಷನ್ ಎಷ್ಟು, 1.5 hour. ಸೊ ಸಿಲೆಬಸ್ ಅನ್ನೋದು ಏನೈತಲ್ಲ ಫರ್ದರ್ ಅವ್ರು ತೋರಿಸಾರು, ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕನ್ನಡ ಪೇಪರ್ ಅನ್ನೋದು ಸೆಕೆಂಡ್ ಐತಿ. ಸೊ ಇವೆಲ್ಲ ಕಂಪಲ್ಸರಿ ಅದಾವೆ. ಓಕೆ, ಇಟ್ ಈಸ್ ನಾಟ್ ಆಪ್ಷನಲ್. ಸೊ ಪ್ರತಿಯೊಬ್ಬರೂ ಯಾರು ನಾಳೆ PWD AWL ಅಟೆಂಡ್ ಮಾಡಬೇಕಂತಿರಲ್ಲ ಎಕ್ಸಾಮು, ಸೊ ಇದೆಲ್ಲ ಪ್ರೊಸೀಜರ್ ನೀವು ಫಾಲೋ ಮಾಡಲೇಬೇಕು. ದೇರ್ ಈಸ್ ನೋ ಅದರ್ ಆಪ್ಷನ್ ಫಾರ್ ಯು. ಸೊ ಕನ್ನಡ ಪೇಪರ್ ಅಗೇನ್ ಇದು 100 ಮಾರ್ಕ್ಸಿಗೆ ಐತಿ, ಇದು 1.5 hour ಡ್ಯೂರೇಷನ್ಗನ ಐತಿ. ಸೊ ಇದ್ರೊಳಗೆ ಅವರು ಸರ್ಟನ್ ಕಂಡೀಷನ್ ಕೊಟ್ಟಾರು ಇವೆರಡು ಪೇಪರ್ ಪ್ರಕಾರ. ಸೊ 2 ಡಿಫ್ರೆಂಟ್ ಪೇಪರ್ಸ್ ಇರ್ತಾವೆ. ಏನು ಕಂಡೀಷನ್ ಕೊಟ್ಟಾರ ಅನ್ನೋದು ವಿ ವಿಲ್ ರೀಡ್ ಹಿಯರ್. ದ ಮಾರ್ಕ್ಸ್ ಆಬ್ಟೈನ್ಡ್ ಇನ್ ಕಂಪಲ್ಸರಿ ಪೇಪರ್ಸ್ ದ್ಯಾಟ್ ಈಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಶಾಲ್ ಬಿ ಆಫ್ ಕ್ವಾಲಿಫೈಯಿಂಗ್ ನೇಚರ್. ಸೊ ತಿಳ್ಕೊರಿ, ಇವೆರಡು ಪೇಪರ್ ಏನದಾವಲ್ಲ ಬರೀ ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೈತಿ. ಸೊ ಫಾರ್ ಕ್ವಾಲಿಫೈಯಿಂಗ್ ದೀಸ್ ಪೇಪರ್ಸ್ ಅ ಮಿನಿಮಮ್ ಆಫ್ 30% ಇನ್ ಈಚ್ ಪೇಪರ್ ಈಸ್ ರಿಕ್ವೈರ್ಡ್. ಸೊ ಇದ್ರ ಮೀನಿಂಗ್ ಏನಂದ್ರೆ, ಈ ಫಸ್ಟ್ ಪೇಪರ್ ಒಳಗೆ ನಿಮಗೆ ಮಿನಿಮಮ್ 30 ಬರಬೇಕು, ಸೆಕೆಂಡ್ ಪೇಪರ್ ಒಳಗೂ ಮಿನಿಮಮ್ 30 ಬರಬೇಕು. ಆ್ಯಂಡ್ ಅಗ್ರಿಗೇಟ್ ಆಫ್ 35% ಈಸ್ ಪ್ರಿಸ್ಕ್ರೈಬ್ಡ್. ಸೊ ಆಲ್ ಟುಗೆದರ್ ಇದರದ್ದು ಅಗ್ರಿಗೇಟು 35% ಬರಬೇಕು. ಬಟ್ ಮಿನಿಮಮ್ ಅಗೇನ್ ಪೇಪರ್ ಕಟ್ ಆಫ್ ಹೇಳ್ಯಾರವರು. ಈಗ ಒಂದತ್ರೊಳಗೆ ಅಗದಿ ಕಮ್ಮಿ ಬಂದ ನೆಕ್ಸ್ಟ್ ಒಳಗೆ 60-70 ಬಂದ್ರೆ ನಿಮ್ದು ಈ ಪೇಪರ್ ವ್ಯಾಲ್ಯೂಯೇಟ್ ಆಗೋದಿಲ್ಲ, ಅಥವಾ ಯು ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ ದ ಫರ್ದರ್ ಪ್ರೊಸೀಜರ್. ದ ಮಾರ್ಕ್ಸ್ ಆಬ್ಟೈನ್ಡ್ ಇನ್ ದೀಸ್ 2 papers ಶಾಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದ ಡಿಟರ್ಮೈನಿಂಗ್ ಆಫ್ ದ ಮೆರಿಟ್ ಫಾರ್ ದ ಸಿಲೆಕ್ಷನ್. ಸೊ ನಿಮ್ದೇನು ಸಿಲೆಕ್ಷನ್ ಮೆರಿಟ್ ಇರತ್ತಲ್ಲ ಅದ್ರೊಳಗೆ ಇದ್ರೊಳಗೆ ಎಷ್ಟು ಮಾರ್ಕ್ಸ್ ಬಂದ್ರೂ, ಲೈಕ್ ನಿಮಗೆ 100 out of 100 ಬಂದ್ರೂ ಕನ್ಸಿಡರ್ ಮಾಡೋದಿಲ್ಲ. ಸೊ ದಟ್ಸ್ ವೈ ದೇ ಆರ್ ನೇಮಿಂಗ್ ಇಟ್ ಆಸ್ ಕ್ವಾಲಿಫೈಯಿಂಗ್ ನೇಚರ್ ಅಷ್ಟ. ಬಟ್ ಹಿಯರ್ ಒನ್ ಇಂಪಾರ್ಟೆಂಟ್ ಥಿಂಗ್ ದೇ ಹ್ಯಾವ್ ರಿಟರ್ನ್, ಕ್ಯಾಂಡಿಡೇಟ್ಸ್ ಹೂ ಡು ನಾಟ್ ಸೆಕ್ಯೂರ್ ದ ಪ್ರಿಸ್ಕ್ರೈಬ್ಡ್ ಮಾರ್ಕ್ಸ್ ಇನ್ ದ ಕ್ವಾಲಿಫೈಯಿಂಗ್ ಪೇಪರ್ಸ್ ನೇಮ್ಲಿ ಕನ್ನಡ, ಇಂಗ್ಲೀಷ್ ಶಾಲ್ ನಾಟ್ ಬಿ ಎಲಿಜಿಬಲ್ ಫಾರ್ ಪರ್ಸನಾಲಿಟಿ ಟೆಸ್ಟ್ ಆ್ಯಂಡ್ ಸಿಲೆಕ್ಷನ್. ಸೊ ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ಫರ್ದರ್ ಪ್ರಾಸೆಸ್ ಒಳಗೆ ಅವರು ಎಲಿಜಿಬಲ್ ಇಲ್ಲ. So that is the reason
you have to give equal importance for the preparation of English as well as Kannada. So one thing you have to remember, you English Kannada ಏನದಾವಲ್ಲ, these are descriptive type. ಓಕೆ, ಸೊ ಇಲ್ಲೇ ಸಿಲೆಬಸ್ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರು, ನೋಡೋಣ. ಆಫ್ಟರ್ ದಟ್ ವಿ ವಿಲ್ ಗೋ ಫಾರ್ ದ ಜನರಲ್ ಸ್ಟಡೀಸ್ ಆ್ಯಂಡ್ ಟೆಕ್ನಿಕಲ್ ಪೇಪರ್. ಸೊ ಇಂಗ್ಲೀಷ್ ಪೇಪರ್ದ ಸಿಲೆಬಸ್ ಏನು ಹೇಳ್ಯಾರ ಅಂದ್ರೆ ಅವರು, ಇಂಗ್ಲೀಷ್ ಪೇಪರ್ ವಿಲ್ ಬಿ SSLC ಲೆವೆಲ್ ಆ್ಯಂಡ್ ಕಂಪ್ರೈಸಸ್ ಆಫ್ comprehension of the given passage, precise writing, usage, vocabulary, short essay, communication skills, etc. For short essay, a choice of subjects will be given. So candidates are expected to keep close to the subject of the essay, to arrange their ideas in orderly fashion and to write concisely. Passages will be set for summary or the precise. Credit will be given for effective and exact expression. ಸೊ ಏನೇನು ಹೇಳ್ಯಾರಪ್ಪ ಇವರು ಅಂತಂದ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದೀಸ್ ಕೈಂಡ್ ಆಫ್ ವರ್ಡ್ಸ್ ಹಿಯರ್, ಕಮ್ಯುನಿಕೇಷನ್ ಸ್ಕಿಲ್ಸು ಇವೆಲ್ಲ. ಸೊ ಇಟ್ ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟ್. ಸೊ ಈಗ ನೀವು ಮೊನ್ನೆ ಕಂಪಲ್ಸರಿ ಕನ್ನಡ ಪೇಪರ್ ಅಟೆಂಡ್ ಮಾಡಿದ್ರಲ್ಲ, ಸೊ ಸೇಮ್ ಅದ ಪ್ಯಾಟರ್ನ್ ನಿಮ್ಗೆ ಇಂಗ್ಲೀಷ್ಗೂ ಇರೋದೇ ಹೇಳಾಕತ್ತಾರೆ. ಯಾಕಂದ್ರೆ ನೀವು ಕನ್ನಡ ಪೇಪರ್ ಅಟೆಂಡ್ ಮಾಡಿದ್ರಿ, ಅದ್ರೊಳಗೂ ಪ್ರಿಸೈಸ್ ರೈಟಿಂಗ್ ಇತ್ತು, ಪ್ಯಾಸೇಜ್ ಕೊಟ್ಟು ಕ್ವಶನ್ಸ್ ಆನ್ಸರ್ ಮಾಡಬೇಕು, ಟ್ರಾನ್ಸ್ಲೇಷನು, ವೊಕ್ಯಾಬುಲರಿ. ಸೊ ಸೇಮ್ ವೇ ಇಂಗ್ಲೀಷ್ ಒಳಗೂ ಅದನ್ನು ಇರತ್ತೆ, ಇಟ್ ಈಸ್ ನಾಟ್ ಚೇಂಜ್. ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಡಿಸ್ಕ್ರಿಪ್ಟಿವ್. ಓಕೆನಾ? ಈಗ ನೆಕ್ಸ್ಟ್ ಕನ್ನಡದ ಸಿಲೆಬಸ್ನು ಏನೈತಿ, ದ ಸೇಮ್ ಥಿಂಗ್ ಅನ್ನ ಮೆನ್ಷನ್ ಮಾಡ್ಯಾರ ಅವರು, ಬಟ್ ಇಟ್ ಹೋಲ್ಡ್ಸ್ ಗುಡ್ ಫಾರ್ ದ ಕನ್ನಡ. ದ್ಯಾಟ್ಸ್ ಇಟ್. ಸೊ ಏನು ಚೇಂಜ್ ಅನ್ನೋದಿಲ್ಲ. ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಓಕೆನಾ? ಸೊ ಹೋಪ್ ನಿಮಗೆ ಇದು ಫಸ್ಟ್ ಸೆಕ್ಷನ್ ಏನೈತಲ್ಲ, ಇಂಗ್ಲೀಷ್ ಆ್ಯಂಡ್ ಕನ್ನಡ ಅನ್ನೋದು ನಿಮಗೆ ಕ್ಲಿಯರ್ ಆತೀಗ. ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಜನರಲ್ ನಾಲೆಜ್ ಪೇಪರ್. ದ್ಯಾಟ್ ಈಸ್ ನಮ್ದು ಪೇಪರ್ 1 ಅನ್ನೋದು ಏನು ನೀವು ಬರೀತಿದ್ರಲ್ಲ ಇಷ್ಟು ದಿವಸ, ಸೊ ಆ ಪೇಪರ್ ಜನರಲ್ ಸ್ಟಡೀಸ್ ಪೇಪರ್ ಅನ್ನೋದು. ಸೊ ಅಗೇನ್ ಇದು 100 ಮಾರ್ಕ್ಸ್ ಇರ್ತೈತಿ. ಇದ್ರದ್ದು ಡ್ಯೂರೇಷನ್ 1.5 hour ಇರ್ತೈತಿ. ಸೊ ಇದ್ರದ್ದು ಸಿಲೆಬಸ್ ನಾವು ಚೆಕ್ ಮಾಡೋನು. ಇನ್ಕ್ಲೂಡಿಂಗ್ ಜನರಲ್ ನಾಲೆಜ್ ಆಫ್ ಕರೆಂಟ್ ಇವೆಂಟ್ಸ್ ಆ್ಯಂಡ್ ಸಚ್ ಮ್ಯಾಟರ್ಸ್ ಆಫ್ ಎವ್ರಿಡೇ ಅಬ್ಸರ್ವೇಷನ್ and experience in their scientific aspects as may be expected of an educated person who had not made a scientific study of any scientific subjects. The papers will also include Indian history, geography and nature, which candidates shall be able to answer without special study under. So without special study ಅನ್ನೋದೇನಿಲ್ಲ, ಬಿಕಾಸ್ ಈಗ ರೀಸೆಂಟಾಗಿ ನಾವು RWS ಎಕ್ಸಾಮ್ ಬರೆದಿದ್ವಿ. ಸೊ ಪೇಪರ್ ವಾಸ್ ವೆರಿ ಡಿಫಿಕಲ್ಟ್, ಜನರಲ್ ಸ್ಟಡಿ. ಸೊ ಆಬ್ವಿಯಸ್ಲಿ ಜನರಲ್ ಸ್ಟಡೀಸ್ ಆಲ್ಸೋ ನೀಡ್ಸ್ ವೆರಿ ಗುಡ್ ಪ್ರಿಪರೇಷನ್. ಸೊ ಈ ಸಿಲೆಬಸ್ ನಾವು ನೋಡಿದ್ವಿ ಅಂದರೆ ಇದೇನು ಒಂದು ಸ್ಟ್ಯಾಂಡರ್ಡ್ KPSC ಸಿಲೆಬಸ್ ಐತಲ್ಲ ಅದ ಕೊಟ್ಟಾರವರು. ಲೈಕ್ ನಿಮ್ದು ಅಗೇನ್ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್, ದೆನ್ ಕರೆಂಟ್ ಅಫೇರ್ಸ್ ಆ್ಯಂಡ್ GK. ಸೊ ಇದೆಲ್ಲ ಸೇರಿದನ ನಿಮ್ಮದು ಜನರಲ್ ಸ್ಟಡೀಸ್ ಪೇಪರ್ ಆಯ್ತು. ಸೊ ಈ 3 ಬಗ್ಗೆ ನಮ್ಗೆ ಕ್ಲಿಯರಿಫೈ ಆಯ್ತು. ಬಟ್ ಮೇಜರ್ ಚೇಂಜಸ್ ಅವ್ರು ಏನು ತಂದಾರು ಆ್ಯಂಡ್ ವಿಚ್ ಇಸ್ ವೆರಿ ಎಕ್ಸಾಸ್ಟಿವ್ ಆ್ಯಕ್ಚುಲಿ. ಸೊ ಅದು ನಿಮಗೆ 4th ಒಳಗೆ ತೊಗೊಂಡಾರವರು, ದ್ಯಾಟ್ ಈಸ್ ಟೆಕ್ನಿಕಲ್. ಸೊ ಅದನ್ನು ನಾವೀಗ ಡೀಟೇಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊನು. ಸೊ ಯು ಕ್ಯಾನ್ ಸಿ ಹಿಯರ್ ಟೆಕ್ನಿಕಲ್ ಒಳಗೆ ಅವ್ರು ಏನು ಹೇಳ್ತಾರು, ದೇರ್ ಆರ್ 4 ಪೇಪರ್ಸ್ ಅಂತ ಹೇಳ್ಯಾರ ಅವರು. ಓಕೆ, ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಈಚ್ ಪೇಪರ್ ಈಸ್ 400. ಡ್ಯೂರೇಷನ್ ಆಫ್ ಈಚ್ ಆಫ್ ದೀಸ್ ಪೇಪರ್ ಈಸ್ 3 hours. ಸೊ ಇದ್ರ ಮೀನಿಂಗ್ ಏನಂದ್ರೆ ನಿಮ್ದು ಟೆಕ್ನಿಕಲ್ ಪೇಪರು 400 ಮಾರ್ಕ್ಸಿಗೆ ಇರ್ತೈತಿ, ಜನರಲ್ ಸ್ಟಡೀಸ್ ಪೇಪರು 100 ಮಾರ್ಕ್ಸಿಗೆ ಇರತ್ತೆ. ಸೊ ದಿಸ್ ಈಸ್ ವೆರಿ ಗುಡ್ ಫಾರ್ ದ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಯಾಕಂದ್ರೆ ರೀಸೆಂಟಾಗಿ ನೀವು RWAE ಎಕ್ಸಾಮ್ ಬರೋದ ತಕ್ಷಣ ನೀವೇನು ಹೇಳಿದ್ರಿ, ನಾವು ಟೆಕ್ನಿಕಲ್ ಸ್ಟೂಡೆಂಟ್ಸ್ ಅದೀವಿ, ನಾವು ಸಿವಿಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಅದೀವು. ಸೊ GS ಇಷ್ಟೊಂದು ಡಿಫಿಕಲ್ಟ್ ಕೇಳಿದರೆ ನಾವು ಹೆಂಗೆ ಆನ್ಸರ್ ಮಾಡಬೇಕು ಅಂತ. ಎಸ್, ಯು ಆರ್ 100% ರೈಟ್ ಆ್ಯಸ್ ಪರ್ ವಾಟ್ ಯುವರ್ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಈಸ್. ಸೊ ನಮ್ದು ಏನಿರತ್ತೆ, ನಾಳೆ ಫೀಲ್ಡ್ ಒಳಗೆ ಏನು ರಿಕ್ವೈರ್ಮೆಂಟ್ ಇರತ್ತೆ ಅದೇ ಕೇಳಬೇಕು. ಸೊ ಈಗ ನೀವು ಇದನ್ನು ನೋಡಿದ್ರೆ ಅಂದ್ರೆ ಪ್ಯಾಟರ್ನ್ ಒಳಗೆ ನಿಮ್ಮದು GS ಪೇಪರ್ 100 ಮಾರ್ಕ್ಸಿಗೆ ಐತಿ, ಸೊ ಟೆಕ್ನಿಕಲು 400 ಮಾರ್ಕ್ಸಿಗೆ ಐತಿ. ಸೊ ದ್ಯಾಟ್ ಮೀನ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಥರೋ ವಿತ್ ದ ಟೆಕ್ನಿಕಲ್ ಸಿಲೆಬಸ್. ಸೊ ನಿಮಗೆ ಇದು ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯ್ತು. ಸೆಕೆಂಡ್ ಒನ್ ಒಳಗೆ ಎವ್ರಿ ಪೇಪರ್ ಕನ್ಸಿಸ್ಟ್ ಆಫ್ 3 parts. ಓಕೆ, ಸೊ ಇದನ್ನು ನಾನು ಸೆಕೆಂಡ್ ಪಾರ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ನಾನು ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದ್ಯಾಟ್ ಆ ಎಕ್ಸ್ಪ್ಲನೇಷನ್ ನಿಮ್ಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಕೈತಿ. ಸೊ ಈಗ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅನ್ನೋದು ಪೇಪರ್ 1 ಐತಿ, 4 ಪೇಪರ್ ಅಂತ ಹೇಳ್ಯಾರಲ್ಲ. ಸೊ ಇದು ಪೇಪರ್ 1, ಇದು ಪೇಪರ್ 2, ಆಮೇಲೆ ಇದು ಪೇಪರ್ 3, ಆಮೇಲೆ ಇದು ಪೇಪರ್ 4. ಸೊ ನೀವು 4 ಡಿಫ್ರೆಂಟ್ ಪೇಪರ್ಸ್ ಅಟೆಂಡ್ ಮಾಡಬೇಕು. ಸೊ ಈಗ ಪೇಪರ್ 1 ಒಳಗೆ 3 parts ಅದಾವಂತ ಹೇಳ್ಯಾರ ಅವರು. ಸೊ ಪಾರ್ಟ್ A, ಪಾರ್ಟ್ B, ಪಾರ್ಟ್ C. ಸೊ ಇಲ್ಲೇ ಅವರು ಪ್ಯಾಟರ್ನ್ ಒಳಗೂ ಹೇಳ್ಯಾರು, ಎವ್ರಿ ಪೇಪರ್ ಕನ್ಸಿಸ್ಟ್ ಆಫ್ 3 parts. ಸೊ ತಿಳಿತಲ್ಲ,
ಈ 3 ಪಾರ್ಟ್ಸ್ ಅಂದ್ರೆ ಯಾವ್ದು ನಿಮ್ಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ. ಸೊ ಈಗ ನೆಕ್ಸ್ಟ್ ಏನು ಹೇಳ್ಯಾರಂದ್ರೆ ಆ್ಯಂಡ್ 3 ಕ್ವಶನ್ಸ್ ಫ್ರಮ್ ಎವ್ರಿ ಪಾರ್ಟ್ ಅಕಾರ್ಡಿಂಗ್ಲಿ ಟೋಟಲ್ ಈಚ್ ಪೇಪರ್ ಕನ್ಸಿಸ್ಟ್ ಆಫ್ 9 ಕ್ವಶನ್ಸ್ ಅಂತ ಹೇಳ್ಯಾರ ಅವರು. ಸೊ ಇದ್ರ ಮೀನಿಂಗ್ ಏನಂದ್ರೆ ನಿಮ್ದು ಪಾರ್ಟ್ ಎ ಒಳಗೆ 3 ಕ್ವಶನ್ ಕೇಳ್ತಾರ ಅವರು. ಓಕೆನಾ. ಸೊ ಇದು ಫಸ್ಟ್ ಪೇಪರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಕತ್ತೀವಿ. 100 ಮಾರ್ಕ್ಸು 3 ಅವರ್ಸದ್ದು. ಓಕೆ. ಸೊ ಸೆಕೆಂಡ್ ಪಾರ್ಟ್ ಒಳಗೆ 3 ಕ್ವಶನ್ಸ್ ಕೇಳ್ತಾರ ಅವರು. ಥರ್ಡ್ ಪಾರ್ಟ್ ಒಳಗೆ 3 ಕ್ವಶನ್ಸ್ ಕೇಳ್ತಾರ ಅವರು. ಸೊ ಆಲ್ ಟುಗೆದರ್ ಎಷ್ಟು ಆದವು ನಮ್ಮ 9 ಕ್ವಶನ್ಸ್ ಆದವು. ಸೊ ನಾವ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್. ಓಕೆನಾ. ಇಲ್ಲಿ ಮಟ್ಟ ತಿಳಿತು. ಫ್ರಮ್ ಆಲ್ ದ 3 ಪಾರ್ಟ್ಸ್ ತಿಳಿತು. 9 ಕ್ವಶನ್ಸ್ ಫ್ರಮ್ ಆಲ್ ದ 3 ಪಾರ್ಟ್ಸ್. ನೆಕ್ಸ್ಟ್ candidates has to answer any 5 questions out of 9 questions. ಸೊ ಈಗ ಇಲ್ಲಿ ನೋಡಿದ ಪ್ರಕಾರ ನಮ್ಮ ಕಡೆ 9 ಕ್ವಶನ್ಸ್ ಅದಾವ. ಸೊ ಈ 9 ಕ್ವಶನ್ ಒಳಗೆ ನಾವು 5 ಕ್ವಶನ್ಸ್ ಅಷ್ಟ ಆನ್ಸರ್ ಮಾಡಬೇಕು. ಸೊ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಇದು ಪೇಪರ್ ಏನೈತಿಲ್ಲ ದಿಸ್ ಇಸ್ ಡಿಸ್ಕ್ರಿಪ್ಟಿವ್, ಇದು ಆಬ್ಜೆಕ್ಟಿವ್ ಇಲ್ಲ. ಸೊ ದ್ಯಾಟ್ ಇಸ್ ದ ರೀಸನ್ ಅವ್ರು ನಿಮಗೆ ಪ್ರತಿ ಪೇಪರ್ಗೆ 3 ಅವರ್ಸ್ ಕೊಟ್ಟಾರು. ಆಮೇಲೆ ಡಿಸ್ಕ್ರಿಪ್ಟಿವ್ ಇರತ್ತೆ. ಸೊ ದ್ಯಾಟ್ ಮೀನ್ ಯು ಶುಡ್ ಹ್ಯಾವ್ ಥರೋ ನಾಲೆಜ್ ಅಬೌಟ್ ದ ಸಿಲೆಬಸ್. ಯಾಕಂದ್ರೆ ಅಬ್ಜೆಕ್ಟಿವ್ ಒಳಗೆ ಏನಾಗ್ತಿತ್ತು MCQs ಒಳಗೆ 100 ಕ್ವಶನ್ಸ್ ಒಳಗೆ ಅಟ್ಲೀಸ್ಟ್ ಎನಿ ಸ್ಟೂಡೆಂಟ್ ಓಕೆ. ಸೊ ಆನ್ ಆ್ಯನ್ ಎವರೇಜ್ 10% ಆಫ್ ದ ಕ್ವಶನ್ಸ್ ಆದರೂ ನೀವು ಗೆಸ್ ಆಗಿ ಬರ್ತಿದ್ರಿ. ಆ 10 ಒಳಗೆ ಸಮ್ವೇರ್ ಅರೌಂಡ್ ಓಕೆ ಮಿನಿಮಮ್ ನಾವು ಕನ್ಸಿಡರ್ ಮಾಡಿದ್ವಿ ಅಂದ್ರೂ 30% ಆಫ್ ದ ಕ್ವಶನ್ಸ್ ಆದ್ರೂ ನಿಮ್ಗೆ ಕರೆಕ್ಟ್ ಆಗ್ತಿತ್ತು ಲಕ್ಕಿತ್ತಂದ್ರೆ. ಬಟ್ ವೆನ್ ಇಟ್ ಈಸ್ ಡಿಸ್ಕ್ರಿಪ್ಟಿವ್ ಅಲ್ಲ, ಯು ಶುಡ್ ನೋ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ what you are studying and you should know each and everything about the answer what you have to write for that particular question and subject to selection of minimum 1 question from each part. So ಏನು ಹೇಳ್ಯಾರ ಅವರು 5 ಕ್ವಶನ್ಸ್ ಒಳಗೆ 1 ಕ್ವಶನ್ ಅನ್ನೋದು ನಾವು ಎವ್ರಿ ಪಾರ್ಟ್ ಒಳಗೆ ಕಂಪಲ್ಸರಿ ತಗೊಳ್ಳೇಬೇಕು. ಸೊ ಯು ಕ್ಯಾನ್ ಸಿ ಇಲ್ಲಿ ಫಸ್ಟ್ ನಾವು ಪಾರ್ಟ್ 1 ಒಳಗೆ ಒಂದು ತಗೊಳ್ಳಬೇಕು ಕ್ವಶನ್ನು, ಪಾರ್ಟ್ ಬಿ ಒಳಗೆ ಒಂದು ಕಂಪಲ್ಸರಿ ಕ್ವಶನ್ ತಗೊಳ್ಳೇಬೇಕು, ಪಾರ್ಟ್ ಸಿ ಒಳಗೆ ಒಂದು ಕ್ವಶನ್ ತಗೊಳ್ಳೇಬೇಕು. ಆಮೇಲೆ ಈ ಪಾರ್ಟ್ ಎ ಬಿ ಸಿ ಇನ್ನು 2 ಕ್ವಶನ್ಸ್ ಉಳಿದುವಲ್ಲ ನಮಗೆ. ಸೊ ಆ 2 ಕ್ವಶನ್ ಒಳಗೆ ನೀವು ಒಂದು ಕ್ವಶನ್ನು ಪಾರ್ಟ್ ಎ ಒಳಗೂ ತಗೋಬೋದು, ಅಥವಾ ಬಿ ಒಳಗೂ ತಗೋಬೋದು, ಅಥವಾ ಸಿ ಒಳಗೂ ತಗೋಬೋದು. ಸೊ ಯಾವುದಾದ್ರೂ ಒಂದು 2 ಪಾರ್ಟ್ ಒಳಗೆ ಯು ವಿಲ್ ಬಿ ಚೂಸಿಂಗ್ 2 ಕ್ವಶನ್ಸ್. ಸೊ ದ್ಯಾಟ್ ಮೀನ್ ಇದ್ರೊಳಗೆ ಏನೋ ಅವ್ರು ಕಂಪಲ್ಸರಿ ಕೊಟ್ಟಾರಲ್ಲ 1 ಅನ್ನೋದು. ಸೊ ದ್ಯಾಟ್ ಮೀನ್ ಯು ಶುಡ್ ಸ್ಟಡಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಆಫ್ ವಾಟ್ ಎವರ್ ದ ಸಿಲೆಬಸ್ ದೇ ಹ್ಯಾವ್ ಮೆನ್ಷನ್ಡ್. ಸೊ ಇದ್ರೊಳಗೆ ನಿಮಗೆ ನಾ ಪಾರ್ಟ್ ಬಿ ಅನ್ನೋದು ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ತಾನು. ಸೊ ಆ ಟೈಪ್ ನೀವು ಮಾಡಿದ್ರೆ ಅಂದರೆ ಡೆಫಿನೆಟ್ಲಿ ಯು ವಿಲ್ ಲೂಸ್ ದ ಮಾರ್ಕ್ಸ್. ಸೊ ಕಂಪ್ಲೀಟಾಗಿ ಏನು ಕೇಳ್ಯಾರಲ್ಲ ಯು ಶುಡ್ ಸ್ಟಡಿ ಎವ್ರಿಥಿಂಗ್. ಸೊ ತಿಳಿತು. ಸೊ ದಿಸ್ ಇಸ್ ಹೌ ಯು ವಿಲ್ ಬಿ ಚೂಸಿಂಗ್ 5 ಕ್ವಶನ್ಸ್. ಸೊ ಸೇಮ್ ವೇ ವೆನ್ ಇಟ್ ಕಮ್ಸ್ ಟು ಪೇಪರ್ 2. ಸೊ ಇದ್ರೊಳಗೂ ಪಾರ್ಟ್ ಎ ಐತಿ, ಪಾರ್ಟ್ ಬಿ ಐತಿ, ಪಾರ್ಟ್ ಸಿ ಐತಿ. ಸೊ ಇಲ್ಲೂ 3 ಕ್ವಶನ್ಸ್ ಕೊಟ್ಟಿರ್ತಾರೋ, ಇಲ್ಲೂ 3 ಕ್ವಶನ್ಸ್ ಕೊಟ್ಟಿರ್ತಾರೋ, ಸೊ ಇಲ್ಲೂ 3 ಕ್ವಶನ್ಸ್ ಕೊಟ್ಟಿರ್ತಾರೋ. ಸೊ ಫಸ್ಟ್ ಪಾರ್ಟ್ ಒಳಗೆ ನೀವು 1 ಕ್ವಶನ್ ತೊಗೋತೀರಿ ಕಂಪಲ್ಸರಿ, ಸೆಕೆಂಡ್ ಒಳಗೆ ಒಂದು ಕಂಪಲ್ಸರಿ ತೊಗೊಳ್ಳೇಬೇಕು, ಥರ್ಡ್ ಒಳಗೂ ಒಂದು ಕಂಪಲ್ಸರಿ ತೊಗೊಳ್ಳೇಬೇಕು. ನೆಕ್ಸ್ಟ್ 2 ಕ್ವಶನ್ಸ್ ಒಳಗೆ ನೀವು ಚೂಸ್ ಮಾಡ್ತೀರಿ ವೆದರ್ ಯು ವಾಂಟ್ ಟು ಟೇಕ್ ಫ್ರಮ್ ದಿಸ್ ಆರ್ ಫ್ರಮ್ ದಿಸ್ ಅನ್ನೋದು. ಓಕೆ. ಸೊ ನಾವ್ ಯು ಹ್ಯಾವ್ ಅಂಡರ್ಸ್ಟುಡ್. ನಾವ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮಾರ್ಕ್ಸ್ ಪರ್ ಕ್ವಶನ್. ಸೊ ಎವ್ರಿ ಕ್ವಶನ್ ವಿತ್ 20 ಮಾರ್ಕ್ಸ್ ಐದರ್ ಸಿಂಗಲ್ ಕ್ವಶನ್ ಆರ್ ಗ್ರೂಪ್ ಆಫ್ ಕ್ವಶನ್ಸ್ ಅಂತ ಹೇಳ್ಯಾರ ಅವರು. ಸೊ ದ್ಯಾಟ್ ಮೀನ್ ಇಲ್ಲಿ ನಾವು ಏನು ಕಲ್ತಿದ್ವಲ್ಲ 3 ಕ್ವಶನ್ಸ್ ಕೊಡ್ತಾರಂತ ಹೇಳಿದ್ನಿ. ಸೊ ಪ್ರತಿ ಕ್ವಶನ್ ಏನೈತಲ್ಲ 20 ಮಾರ್ಕಿಗೆ ಐತಿ ಎವ್ರಿ ಕ್ವಶನ್. ಸೊ ಆಲ್ ಟುಗೆದರ್ ನಮ್ದು ಎಷ್ಟು ಮಾರ್ಕ್ಸಿಗೆ ಬಂತಿಲ್ಲೇ. ಸೊ 9 × 20 ದ್ಯಾಟ್ ಈಸ್ 180 ಮಾರ್ಕ್ಸ್ ಕ್ವಶನ್ ಕೊಟ್ಟಿರ್ತಾರೆ ಅವರು. ಸೊ ನಾವು ಅದ್ರೊಳಗೆ 100 ಅನ್ನೋದು ಮಾರ್ಕ್ಸಿಗೆ ಬರಿಬೇಕು. ಓಕೆ. ಸೊ ಅಗೇನ್ ಇದ್ರೊಳಗೆ ಅವ್ರು ಏನು ಕಂಡೀಷನ್ ಕೊಟ್ಟಾರಂದ್ರೆ ಈ 20 ಮಾರ್ಕ್ಸ್ ಏನೈತಲ್ಲ ಸೊ ಇಟ್ ಕ್ಯಾನ್ ಬಿ ಅ ಸಿಂಗಲ್ ಕ್ವಶನ್ ಆರ್ ಅ ಗ್ರೂಪ್ ಆಫ್ ಕ್ವಶನ್. ಸೊ ದ ಮೀನಿಂಗ್ ಹಿಯರ್ ಇಸ್ ನೀವು SSC JE ಮೇನ್ಸ್ ಪೇಪರ್ ಬರ್ದಿದ್ರೆ ಅಂದ್ರೆ ಅಥವಾ ನಮ್ದು VTU ಎಕ್ಸಾಮ್ ಒಳಗೂ ನಿಮ್ಗೆ ಇದ ಪ್ಯಾಟರ್ನ ಇತ್ತು. ಸೊ ಅದೇನು ಸ್ಪೆಸಿಫಿಕಲಿ 20 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತಲ್ಲ ಆ 20 ಮಾರ್ಕ್ದು 1 ಕ್ವಶನ್ ಕೇಳಬಹುದು SSC JE ಒಳಗ್ತಾರೆ, ಅಥವಾ 15 ಮಾರ್ಕ್ಸ್ದು 1 ಕ್ವಶನ್ ಕೇಳಬಹುದು, 5 ಮಾರ್ಕ್ಸ್ದು ಇನ್ನೊಂದು ಕೇಳಬಹುದು, ಅಥವಾ 10 ಮಾರ್ಕ್ಸ್ದು 2 ಕ್ವಶನ್ ಕೇಳಬಹುದು. ಸೊ ಅದೇ it varies atanda they are saying. Okay. So hope you have understood the paper pattern now. So now we will see the syllabus in detail. So again before seeing the syllabus I want to tell you that ಏನು syllabus change ಅನ್ನೋದಿಲ್ಲಿದು. This is the standard KPSC AE JE syllabus. So WRD HKK ಎಕ್ಸಾಮ್ ಕಂಡಕ್ಟ್ ಮಾಡಿದಾರಲ್ಲ ಸೊ ಸೇಮ್ ಸಿಲೆಬಸ್ ಅನ್ನ ಇಟ್ಟಾರವರು. 1 word ಆ್ಯಡ್ ಮಾಡಿಲ್ಲ, 1 word ಡಿಲೀಟ್ ಮಾಡಿಲ್ಲ. ಸೊ ಡೋಂಟ್ ಪ್ಯಾನಿಕ್. ದಟ್ಸ್ ವೈ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ that so procedure ನಿಮಗೆ ರಿಗರಸ್ ಅನ್ನಿಸ್ಬಹುದು, ಬಟ್ ದ ಥಿಂಗ್ ಈಸ್ ವೆನ್ ಇಟ್ ಕಮ್ಸ್ ಫಾರ್ ಪ್ರಿಪರೇಷನ್ ಸ್ಟೇಜ್ ಅಲ್ಲ
ಸೊ ವಾಟ್ ಎವರ್ ಯು ಆರ್ ಪುಟ್ಟಿಂಗ್ ದ ಎಫರ್ಟ್ಸ್ ಫಾರ್ ಆಲ್ ದೀಸ್ ಎಕ್ಸಾಮ್ಸ್ ಅದಕ್ಕೂ ನೀವು ಸೇಮ್ ಎಫರ್ಟ್ಸನ್ನು ಹಾಕಬೇಕು, ದ್ಯಾಟ್ಸ್ ಇಟ್. ಸೊ ಈಗ ಸಿಲೆಬಸ್ ನಾವು ಡೀಟೇಲಾಗಿ ನೋಡಿದ್ವಿ ಅಂದ್ರೆ ಪೇಪರ್ 1 ಒಳಗೆ ಅವರು ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ಯಾರು. ಸೊ ಕಂಪ್ಲೀಟ್ಲಿ ಲೈಕ್ ನಮ್ದು ಹೈವೇ ಇಂಜಿನಿಯರಿಂಗ್ ಏನೈತಲ್ಲ ಅದೆಲ್ಲ ಇಲ್ಲಿ ಮಟ್ಟ ಐತಿ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಬ್ರಿಡ್ಜ್ ಇಂಜಿನಿಯರಿಂಗ್. ಸೊ ದ್ಯಾಟ್ಸ್ ವಾಟ್ ದ ಸ್ಟೂಡೆಂಟ್ ಗೆಟ್ ಕನ್ಫ್ಯೂಸ್ಡ್. ಮೇಡಮ್ ಬ್ರಿಡ್ಜ್ ಇಂಜಿನಿಯರಿಂಗ್ ಎಲ್ಲೈತ್ರಿ ಸಿಲೆಬಸ್ಗೆ ಅಂತ ಕೇಳ್ತಾರೆ ನೀವು, ಟ್ರಾನ್ಸ್ಪೋರ್ಟೇಷನ್ ಒಂದೈತಿ. ಇಲ್ಲ, ಯು ಶುಡ್ ಸಿ ವರ್ಡ್ ಟು ವರ್ಡ್ ಸ್ಪೆಸಿಫಿಕಲಿ. ದ್ಯಾಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ನಿಮ್ದು ಏನು ಸ್ಟ್ಯಾಂಡರ್ಡ್ KPSC ಸಿಲೆಬಸ್ ಐತಲ್ಲ ಅದ ಸಿಲೆಬಸ್ಸನ್ನು ಅವರು ಒಂದು ಪ್ರಾಪರ್ ಫಾರ್ಮ್ಯುಲೇಟ್ ಮಾಡಿ ಪ್ರಾಪರ್ ಫಾರ್ಮ್ಯಾಟ್ ಒಳಗೆ ಅವರು ಕೊಟ್ಟಾರೆ, ದ್ಯಾಟ್ಸ್ ಇಟ್. ಓಕೆ, ಸೊ ಬ್ರಿಡ್ಜ್ ಇಂಜಿನಿಯರಿಂಗ್ ಓದಬೇಕು. ಸೊ ರೈಲ್ವೆ ಆ್ಯಂಡ್ ಟನಲ್, ಸೊ ಇಲ್ಲಿ ಹಿಡಿದ ಇಲ್ಲಿವರೆಗೂ ರೈಲ್ವೆ ಐತಿ ಆ್ಯಂಡ್ ದಿಸ್ ಇಸ್ ಟನಲ್ ಇಂಜಿನಿಯರಿಂಗ್. ನಾ ಇಫ್ ಯು ಸಿ ಪಾರ್ಟ್ 3 ಅಲ್ಲ, ಸೊ ದಿಸ್ ಇಸ್ ಡಾಕ್ಸ್ ಆ್ಯಂಡ್ ಹಾರ್ಬರ್ಸ್ ಆ್ಯಂಡ್ ಫ್ರಮ್ ಹಿಯರ್ ಇಟ್ ಈಸ್ ಏರ್ಪೋರ್ಟ್ ಇಂಜಿನಿಯರಿಂಗ್. ಸೊ ಕಂಪ್ಲೀಟ್ಲಿ ಸೊ ಈ ಸಿಲೆಬಸ್ ನಾನೇ ಟೀಚ್ ಮಾಡೀನಿ ಇನ್ ಅವರ್ ಕೋರ್ಸ್, ಲೈಕ್ ಕಂಪ್ಲೀಟ್ಲಿ ಟನಲ್ ಇಂಜಿನಿಯರಿಂಗ್, ಪೋರ್ಟ್ಸ್ ಆ್ಯಂಡ್ ಹಾರ್ಬರ್ಸ್, ಏರ್ಪೋರ್ಟ್ ಇಂಜಿನಿಯರಿಂಗ್, ರೈಲ್ವೆ ಇಂಜಿನಿಯರಿಂಗ್, ಈಚ್ ಆ್ಯಂಡ್ ಬ್ರಿಡ್ಜ್ ಇಂಜಿನಿಯರಿಂಗ್. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಇದ್ರೊಳಗೆ ಏನೈತಲ್ಲ, ಸೊ ಎವ್ರಿಥಿಂಗ್ ಈಸ್ ಪ್ರೊವೈಡೆಡ್ ಟು ಯು ಇನ್ ಅವರ್ ಕೋರ್ಸ್. ಸೊ ಈಗ ಕಮಿಂಗ್ ಟು ಪೇಪರ್ 2, ಸೊ ಸಾಲಿಡ್ ಮೆಕ್ಯಾನಿಕ್ಸ್ ಅಂದಾರ ಅವರು. ಸೊ ದ್ಯಾಟ್ ಮೀನ್ಸ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್. ಸೊ ಯು ಕ್ಯಾನ್ ಸಿ ಹಿಯರ್ ಇವೆಲ್ಲ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಂತ ಬರತ್ತೆ. ಸೊ ಇಲ್ಲಿವರೆಗೂ ಲೈಕ್ ಸೆಂಟ್ರಾಯ್ಡ್ ಮೊಮೆಂಟ್ ಆಫ್ ಇನರ್ಷಿಯಾ ಎವ್ರಿಥಿಂಗ್. ಸೊ ಸಿಂಪಲ್ ಸ್ಟ್ರೆಸಸ್ ಆ್ಯಂಡ್ ಸ್ಟ್ರೇನ್ಸ್ ನಿಂತರ ನಮ್ಮದು ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಅನ್ನೋದು ಬರತ್ತೆ. ಸೊ ದಿಸ್ ಇನ್ಕ್ಲೂಡ್ಸ್ ಬೋತ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆಸ್ ವೆಲ್ ಆಸ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್. ಸೊ ಇದು ಸ್ಟ್ರಕ್ಚರಲ್ ಅನಾಲಿಸಿಸ್, ದ್ಯಾಟ್ ಈಸ್ ಅವರ್ ಎಸ್ಎ. ಆಮೇಲೆ ಇಲ್ಲಿ RCC ಆ್ಯಂಡ್ ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಪಾರ್ಟ್ ಸಿ ಆಸ್ ವೆಲ್ ಆಸ್ ಮೇಸ್ನರಿ ಸ್ಟ್ರಕ್ಚರ್ಸ್. ಓಕೆ, ಸೊ ದಿಸ್ ಇಸ್ ದ ಸಿಲೆಬಸ್ ಆಫ್ ಪೇಪರ್ 2. ಸೊ ಪೇಪರ್ 3 ಒಳಗೆ ಏನು ಕೊಟ್ಟಾರಂದ್ರೆ ಅವರು ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್. ಸೊ ನಾವು ಇಫ್ ವಿ ಸಿ ಹಿಯರ್ ಇನ್ ಡೀಟೇಲ್ ಆಗಿ ಅವರು ನಮಗೆ ಬಿಲ್ಡಿಂಗ್ ಮಟೀರಿಯಲ್ಸ್ ಕೊಟ್ಟಾರು ಆಸ್ ವೆಲ್ ಆಸ್ ಕಾಂಕ್ರೀಟ್ ಟೆಕ್ನಾಲಜಿ. ಸೊ ಕಂಪ್ಲೀಟ್ ಬಿಲ್ಡಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕಾಂಕ್ರೀಟ್ ಟೆಕ್ನಾಲಜಿ ಏನೈತಲ್ಲ, ಸೊ ದ್ಯಾಟ್ ಈಸ್ ಅವರ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಹಿಯರ್. ಸೊ ಪಾರ್ಟ್ ಬಿ ಒಳಗೆ ಅವರು ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ಸ್ ಕೊಟ್ಟಾರು ಆಸ್ ವೆಲ್ ಆಸ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಇದೇನೈತಲ್ಲ, ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಆಲ್ಸೋ ಯು ಮೈಟ್ ಎಕ್ಸ್ಪೆಕ್ಟ್ ಸಮ್ ಕ್ವಶನ್ಸ್ ಫ್ರಮ್ ಎಸ್ಟಿಮೇಷನ್ ಆಲ್ಸೋ ಹಿಯರ್. ಓಕೆ, ಸೊ ಎಸ್ಟಿಮೇಷನೂ ಓದಲೇಬೇಕು ನೀವು. ನಾವು ಪಾರ್ಟ್ ಸಿ ಒಳಗೆ ಏನೈತಿ ಪೇಪರ್ 3 ಒಳಗೆ ಅಂದ್ರೆ ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್, ದ್ಯಾಟ್ ಈಸ್ ಕಂಪ್ಲೀಟ್ಲಿ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್. ಸೊ ಈಗ ಪೇಪರ್ 4 ಒಳಗೆ ಏನೈತೆ ಅಂದ್ರೆ ಫಸ್ಟ್ ಪಾರ್ಟ್ ಎ ಒಳಗೆ ಸರ್ವೇಯಿಂಗ್ ಐತಿ. ಸೊ ಕಂಪ್ಲೀಟ್ಲಿ ರೈಟ್ ಫ್ರಮ್ ಇಂಟ್ರೊಡಕ್ಷನ್ ಟು ದ ಅಡ್ವಾನ್ಸ್ಡ್ ಸರ್ವೇಯಿಂಗ್ ಇಕ್ವಿಪ್ಮೆಂಟ್ಸ್. ಸೊ ಕಂಪ್ಲೀಟಾಗಿ ಸರ್ವೇಯಿಂಗ್ ಐತಿ. ದೆನ್ ಪಾರ್ಟ್ ಬಿ ಒಳಗೆ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರಾಲಜಿ ಆ್ಯಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್. ಸೊ ಇಲ್ಲಿ ಹಿಡಿದ ಇಲ್ಲಿವರೆಗೂ ನಮ್ಮದು ಫ್ಲೂಯಿಡ್ ಮೆಕ್ಯಾನಿಕ್ಸ್, ಓಪನ್ ಚಾನಲ್ ಫ್ಲೋ ಆಸ್ ವೆಲ್ ಆಸ್ ಸೆಂಟ್ರಿಫ್ಯೂಗಲ್ ಪಂಪ್ಸ್ ಆ್ಯಂಡ್ ಟರ್ಬೈನ್ಸ್ ಐತಿ. ಸೊ ಇದು ಕಂಪ್ಲೀಟ್ಲಿ ನಮ್ಮದು ಹೈಡ್ರಾಲಜಿ ಆ್ಯಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್. ಸೊ ಈ ಪೇಪರ್ 4 ಒಳಗೆ ಪಾರ್ಟ್ ಸಿ ಒಳಗೆ ಏನೈತೆ ಅಂದ್ರೆ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಸೊ ಕಂಪ್ಲೀಟ್ಲಿ ನಮ್ಮದು ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಆ್ಯಂಡ್ ವೇಸ್ಟ್ ವಾಟರ್ ಇಂಜಿನಿಯರಿಂಗ್. ಓಕೆ, ಸೊ ಇದನ್ನು ನೋಡೋಕೆ ನಿಮಗಿಷ್ಟು ಸ್ವಲ್ಪ ಅನ್ನಿಸ್ತೈತಿ, ಬಟ್ ದಿಸ್ ಇಸ್ ವೆರಿ ವೆರಿ ಹ್ಯೂಜ್ ಸಬ್ಜೆಕ್ಟ್. ಐ ವಿಲ್ ಜಸ್ಟ್ ಗಿವ್ ಯು ಒನ್ ಎಕ್ಸಾಂಪಲ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಕೊಟ್ಟಾರ ನೋಡ್ರಿ ಅವರು ಯೂನಿಟ್ ಆಪರೇಷನ್ಸ್ ಆ್ಯಂಡ್ ಪ್ರಾಸೆಸಸ್ ಆಫ್ ವಾಟರ್ ಆ್ಯಂಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಆ್ಯಂಡ್ ಡಿಸೈನ್ ಆಫ್ ಟ್ರೀಟ್ಮೆಂಟ್ ಯೂನಿಟ್ಸ್. ಸೊ ಇಷ್ಟ ನೀವು ನೋಡಿದ್ರಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ವಾಟರ್ ಟ್ರೀಟ್ಮೆಂಟ್ ಓದಬೇಕು ನೀವು, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಓದಬೇಕು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ಹಿಯರ್ ವಾಟರ್ ಆ್ಯಂಡ್ ವೇಸ್ಟ್ ವಾಟರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದ್ರ ಮೀನಿಂಗ್ ಏನಂದ್ರೆ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಆಸ್ ವೆಲ್ ಆಸ್ ಸಿವೇಜ್ ಕ್ವಾಲಿಟಿ ಪ್ಯಾರಾಮೀಟರ್ಸ್. ಸೊ ಡೀಟೇಲ್ ಆಗಿ ಕಂಪ್ಲೀಟ್ಲಿ ನಮ್ಮದು ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಆಸ್ ವೆಲ್ ಆಸ್ ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಆರ್ ಸ್ಯಾನಿಟರಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಓದಬೇಕು. ಸೊ ಇಷ್ಟ ಇಲ್ಲಿದ್ರೊಳಗೆ ಓಕೆ, ಇಟ್ ಇನ್ಕ್ಲೂಡ್ಸ್ ಇವನ್ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್. ದಟ್ಸ್ ವಾಟ್ ಐ ಟೋಲ್ಡ್ ಯು, ದಿಸ್ ಈಸ್ ವೆರಿ ವೆರಿ ಹ್ಯೂಜ್ ಸಬ್ಜೆಕ್ಟ್. ಅಷ್ಟೇ ಅಲ್ಲ, ಅಗೇನ್ ಇಫ್ ಯು ಸಿ ಫ್ರಮ್ ಹಿಯರ್ ಅಲ್ಲ, ಓಕೆ ಐ ವಿಲ್ ಜಸ್ಟ್ ಮಾರ್ಕ್ ಹಿಯರ್ ಇಲ್ಲಿ ಹಿಡ್ದ. ಸೊ ಹಜಾರ್ಡಸ್ ಸಾಲಿಡ್ ವೇಸ್ಟ್, ಕ್ಲಾಸಿಫೈಡ್ ವೇಸ್ಟ್, ಡಿಸ್ಪೋಸಲ್ ಆಫ್ ಹಾಸ್ಪಿಟಲ್, ಆಲ್ ದೀಸ್ ಥಿಂಗ್ಸ್ ಅಲ್ಲ. ಸೊ ನಮ್ಮದು ಎನ್ವೈರ್ಮೆಂಟ್ ಸ್ಟಡೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಏನು ಎನ್ವೈರ್ಮೆಂಟ್ ಸ್ಟಡೀಸ್ ಐತಲ್ಲ, ಸೊ ಅದನ್ನು ಇನ್ಕ್ಲೂಡ್ ಮಾಡ್ಯಾರು. ಓಕೆ, ಸೊ ದ್ಯಾಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ದಿಸ್ ಈಸ್ ಅವರ್ ಎಂಟೈರ್ಲಿ ಸ್ಟ್ಯಾಂಡರ್ಡ್ KPSC AEJE ಸಿಲೆಬಸ್. ಸೊ ಇದರದ್ದು ಮೇನ್ ಬೆನಿಫಿಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಸಿಲೆಬಸ್ ಈಸ್ ನಿಮಗೀಗ ನೋಟಿಫಿಕೇಶನ್ ಬರೋಕ್ಕಿಂತ ಮುಂಚೆನೇ ಕ್ಲಿಯರ್ ಆಯ್ತು ಸಿಲೆಬಸ್ ಏನೈತೆ ಅಂತಂದ. ಸೊ ನೀವೀಗ ಮೊದಲ ಲೈಕ್ WRD ಎಕ್ಸಾಮು, ಲೈಕ್ ಈಗ ನಾಳೆ ಅಪ್ಕಮಿಂಗ್ WRD ಅಥವಾ WRD HK ಎಕ್ಸಾಮ್ ನೀವು ಅಟೆಂಡ್ ಮಾಡಿದ್ರೆ ಅಂದ್ರೆ ಆಸ್ ವೆಲ್ ಆಸ್ PWD ಈಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಸಿಲೆಬಸ್ ಓನ್ಲಿ. ಸೊ ಅದೇನು ಅಷ್ಟೊಂದು ಡಿಫ್ರೆಂಟ್ ಇರಲಿಲ್ಲ, ಬಟ್ ಇದ್ರೊಳಗೆ ಸ್ವಲ್ಪ ಸಬ್ಜೆಕ್ಟ್ಸ್ ಅಷ್ಟೇ ತೊಗೊಂಡಿದ್ರು. ಸೊ ಇವನ್ನೆಲ್ಲ ನೀವು ಕವರ್ ಅಪ್ ಮಾಡ್ಕೋತಾ ಬಂದಿದ್ರೆ ಅಂದ್ರೆ ದಿಸ್ ಎಕ್ಸಾಮ್ ವಿಲ್ ನಾಟ್ ಎಟ್ ಆಲ್ ಬಿ ಡಿಫಿಕಲ್ಟ್ ಫಾರ್ ಯು. ಜಸ್ಟ್ ಒಂದು
ರಿಗರಸ್ ಪ್ರಾಸೆಸ್ ಅನ್ನಿಸ್ತೈತಿ. ಸೊ ಹೋಗಿ ಡೀಟೇಲ್ ಆಗಿ ಪೇಪರ್ ಬರೀಬೇಕು, ಬಿಕಾಸ್ ಎಸ್ ಆಬ್ವಿಯಸ್ಲಿ ಇಟ್ ಈಸ್ ಡಿಸ್ಕ್ರಿಪ್ಟಿವ್, ಸೊ ಯು ನೀಡ್ ಟೈಮ್ ಟು ರೈಟ್. ಬಟ್ ವೆನ್ ಯು ಆರ್ ಸ್ಟಡಿಂಗ್ ಅಲ್ಲ, ಯು ಆರ್ ಸ್ಟಡಿಂಗ್ ಎವ್ರಿಥಿಂಗ್. ಸೊ ಅಲ್ಲಿ MCQs ಅಟೆಂಪ್ಟ್ ಮಾಡ್ತಿದ್ರಿ, ಇಲ್ಲಿ ನೀವು ಡಿಸ್ಕ್ರಿಪ್ಟಿವ್ ಓದ್ತಿದ್ರಿ. ಓಕೆ, ಸೊ ಇದು ಒಂದು ದಿಸ್ ಇಸ್ ದ ಬೆನಿಫಿಟ್ ಆಫ್ ದಿಸ್. ಓಕೆ, ಲೈಕ್ ನಿಮಗೆ ಏನೂ ಹಾರ್ಮ್ ಅನ್ನೋದಿಲ್ಲ ಇದ್ರೊಳಗೆ. ಬಟ್ ಡಿಸ್ಅಡ್ವಾಂಟೇಜ್ ಹಿಯರ್ ಈಸ್, ಎಷ್ಟೋ ಸ್ಟೂಡೆಂಟ್ಸು ನೀವು ಬರೀ ಒಂದು MCQs ಓದಿ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರಿ, ಲಕ್ ಟ್ರೈ ಮಾಡ್ತಿದ್ರಿ. ಬಟ್ ಈ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ಗೆ ದಿಸ್ ಸಿಲೆಬಸ್ ಇಸ್ ವೆರಿ ಡಿಫಿಕಲ್ಟ್. ಓಕೆ, ಸೊ ಬರೀ MCQs ನಾನು ಮೊದಲೇ ಹಿಡಿದನು. ದ ಡೇ ಐ ಸ್ಟಾರ್ಟೆಡ್ ಮೈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಿನ್ಸ್ 5 years, ಐ ಹ್ಯಾವ್ ಬೀನ್ ಟೆಲಿಂಗ್ ದ ಸೇಮ್ ಥಿಂಗ್ ದ್ಯಾಟ್ ನೀವು ಬರೀ MCQs ಅಥವಾ ಇಲ್ಲರ ಒಂದು PDF ನೋಡಿಕೊಂಡು ನೀವು ಹೋಗಿ ಪೇಪರ್ ಅಟೆಂಡ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಸರ್ವ್ ದ ಪರ್ಪಸ್, ದೋ ಇಟ್ ಈಸ್ ಆಬ್ಜೆಕ್ಟಿವ್ ಪೇಪರ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ಡಿಸ್ಕ್ರಿಪ್ಟಿವ್ ಓನ್ಲಿ, though it is objective paper. So that is the reason each and everything ಈ syllabus ಒಳಗೆ ಏನು ಮೆನ್ಷನ್ ಮಾಡ್ಯಾರಲ್ಲ, you have to study thoroughly. So ಇನ್ನೊಂದು I forgot to tell you with respect to the advantage of this is, ಈಗ ನಾನು ನಿಮಗೆ SSC JE ಪೇಪರ್ ಬರೀರಿ ಅಂತ ಹೇಳ್ತಿದ್ನಿ, because the syllabus is same. Okay, technical general studies everything is same when it comes to paper 1 prelims for the SSC JE. ಬಟ್ ನೀವೇನು ಹೇಳ್ತಿದ್ರಿ ಮೇಡಮ್ ಡಿಸ್ಕ್ರಿಪ್ಟಿವ್ ಹೆಂಗೆ ಬರೀಬೇಕು, ನಮಗದು ರೂಢಿ ಇಲ್ಲ ಅಂತಂದ. ನೋಡ್ರಿ, ಈಗ ದಿಸ್ ಇಸ್ ದ ಬೆನಿಫಿಟ್, ದಟ್ಸ್ ವಾಟ್ ಐ ಟೋಲ್ಡ್ ಯು. ನೀವು ಒಂದು ಸಬ್ಜೆಕ್ಟ್, ಎವ್ರಿ ಸ್ಟೂಡೆಂಟ್ ನನಗೆ ಯಾರು ಎನ್ಕ್ವೈರಿ ಕಾಲ್ ಮಾಡ್ತಾರಲ್ಲ, ನಾನು ಇದನ್ನೇ ಹೇಳ್ತೀನಿ, ನೀವು ಒಂದು ಸಬ್ಜೆಕ್ಟ್ ಯಾವ ಟೈಪ್ ಓದಬೇಕು, ಯಾವ ಟೈಪ್ ಅದನ್ನು ನೋಟ್ಸ್ ರೆಡಿ ಮಾಡ್ಕೋಬೇಕಂದ್ರೆ, ನಾಳೆ ನೀವು ಯಾವ್ದು ಎಕ್ಸಾಮ್ ಬಂದ್ರೂ ಆ ಎಕ್ಸಾಮ್ ಒಳಗೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇತ್ತಂದ್ರೆ ಜಸ್ಟ್ ಯು ನೀಡ್ ಟು ಟರ್ನ್ ದ ಸೈನ್ ಪಾಯಿಂಟ್ ನೋಟ್ಸ್, ದಟ್ಸ್ ಇಟ್, ನಥಿಂಗ್ ಎಲ್ಸ್ ಈಸ್ ರಿಕ್ವೈರ್ಡ್. ಸೊ ಈ ಫಾರ್ಮ್ಯಾಟ್ ಒಳಗೆ ನೀವು ಓದಿದ್ರಂದ್ರೆ ನಿಮಗೆ ಇವನ್ SSC JE ಮೇನ್ಸಿಗೂ ಹೆಲ್ಪ್ ಆಕೈತಿ. ಸೊ ನೀವು ಅದೇನು ಮೈಂಡ್ ಒಳಗೆ ಪ್ಯಾನಿಕ್ ಇತ್ತಲ್ಲ SSC JEದು, ಲೈಕ್ ಪ್ರಿಲಿಮ್ಸ್ ನಾವೇನೋ ಕ್ಲಿಯರ್ ಮಾಡ್ಬೋದು, ಬಟ್ ಮೇನ್ಸ್ ಡಿಫಿಕಲ್ಟ್ ಆಕೈತಿ ಅನ್ನೋದು. ಬಟ್ ವೆನ್ ಇಟ್ ಕಮ್ಸ್ ಅಲ್ಲಿ ಸೆಂಟ್ರಲ್ ಲೆವೆಲ್ ಐತಂದ್ರೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಬಟ್ ಕರ್ನಾಟಕ ಲೆವೆಲ್ಗೆ ಬಂದ ಕೂಡಲೇ ಸೊ ಆಬ್ವಿಯಸ್ಲಿ ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್, ವಿ ಹ್ಯಾವ್ ಟು ಡೂ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ದಟ್ ಭಾಳ AEE ಪೋಸ್ಟ್ಸ್ ವೇಕೆಂಟ್ ಅದಾವು ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಸೊ ಸ್ಟೇಜ್ ವೈಸ್ ಅವರು ಕಾಲ್ ಮಾಡ್ತಾರು. ಸಿ ನಾವ್ ದೇ ಆರ್ ರೆಕ್ರೂಟಿಂಗ್ ಫಾರ್ RWS AEE, ಆ್ಯಂಡ್ ನಾವು ದಿಸ್ ಇಸ್ ದ ಡೀಟೇಲ್ ಫಾರ್ ದ PWD AEE. ಸೊ ನಿಮಗೆ AEE ಡೈರೆಕ್ಟಾಗಿ ಸಿಕ್ತಂದ್ರೆ ಇಟ್ ಈಸ್ ಜಸ್ಟ್ ಲಕ್, ಇಟ್ಸ್ ಲಾಟ್ರಿ, ಆ ಟೈಪ್ ನೀವು ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ 5 years ಯು ವಿಲ್ ಬಿ ಅಹೆಡ್ ಆಫ್ ದ AE. ಓಕೆ, ಸೊ ದೀಸ್ ಆರ್ ಆಲ್ ದ ಬೆನಿಫಿಟ್ಸ್. ಸೊ ವೇಕನ್ಸೀಸ್ ಎಷ್ಟು ಕರೀರಿ, ಓಕೆ, ಲೈಕ್ ವೆದರ್ ದೇ ಕಾಲ್ ಫಾರ್ 50 vacancies or 80 vacancies, ವಾಟ್ ಎವರ್ ಇಟ್ ಈಸ್, though that number seems very small, yes 50 number is very small, ಬಟ್ ನೀವು ಎಲ್ಲ ಏನಿದು 2 years ಒಳಗೆ ಯಾವ್ಯಾವ ನೋಟಿಫಿಕೇಶನ್ಸ್ ಆಗ್ಯಾವಲ್ಲ, AE JE KPTCL KRIDL RWS AE JE ದೆನ್ WRD HK ಆಯ್ತು, PWD ಆಯ್ತು. ಸೊ ಇವೆಲ್ಲ ನೋಟಿಫಿಕೇಶನ್ಸು ಆ್ಯಂಡ್ ಟೌನ್ ಪ್ಲ್ಯಾನಿಂಗ್ ಮುನ್ಸಿಪಾಲಿಟಿ ಎಲ್ಲ ಆ್ಯಡ್ ಮಾಡಿರಿ ನೀವು. ಸೊ ಆಲ್ ಟುಗೆದರ್ ವಿಲ್ ಬಿ ಮೋರ್ ದ್ಯಾನ್ 2500 vacancies in less than 2 years. Okay, so that's the reason I am telling you, when you are preparing and when you have made your mind ready to be a government employee, so keep your mind open and keep studying each and everything. Okay, so in our course also we have given equal importance. ಈಗ ನಾನು RWS ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಒಳಗೆ ಫ್ರೀ MCQs ಪ್ರೊವೈಡ್ ಮಾಡಿದ್ನಿ. ಓಕೆ, ಸೊ ಐ ವರ್ಕ್ ಕಂಟಿನ್ಯೂಸ್ಲಿ ಟಿಲ್ RWS AE ಎಕ್ಸಾಮ್ ಟು ಪ್ರೊವೈಡ್ ಆ್ಯಸ್ ಮೆನಿ ಆಸ್ ಕ್ವಶನ್ಸ್ ಆ್ಯಸ್ ಪಾಸಿಬಲ್. ಸೊ ನಾನು ಎಷ್ಟೊಂದು ಲೆಂದಿ ನ್ಯೂಮರಿಕಲ್ಸು ಸಾಲ್ವ್ ಮಾಡಿದ್ನಿ. ಬಟ್ ಸ್ಟೂಡೆಂಟ್ಸ್ ಆಮೇಲೆ ಏನು ಹೇಳಿದ್ರು, ಮೇಡಮ್ ಏನ್ರಿ ಒಂದೊಂದು ಅಷ್ಟೊಂದು ಹೆಲ್ಪ್ ಆಗಲಿಲ್ಲ ಫಾರ್ ದಿಸ್ RWS AE ಎಕ್ಸಾಮ್, ಯಾಕಂದ್ರೆ ನ್ಯೂಮರಿಕಲ್ಸ್ ಡಿಫಿಕಲ್ಟ್ ಕೇಳಿಲ್ಲ ಆಬ್ವಿಯಸ್ಲಿ ಬಿಕಾಸ್ ದ ಕ್ಯಾಲ್ಕುಲೇಟರ್ ವಾಸ್ ನಾಟ್ ಅಲೌಡ್. ಬಟ್ ನೀವು ಅದ ಸೇಮ್ ಲೆಕ್ಚರ್ಸು ಇದು AEE PWD ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಸೊ ಅದರ ಸಂಬಂಧ ನಾವು ಏನು ಕೋರ್ಸ್ ಪ್ರೊವೈಡ್ ಮಾಡ್ತಿರ್ತೀವಲ್ಲ, ವಿ ಸಿ ಟು ಇಟ್ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪಿಂಗ್ ಯು ಫಾರ್ ಆಲ್ ದ ಎಕ್ಸಾಮ್ಸ್. ಯಾಕಂದ್ರೆ ನೀವು ಅಗೇನ್ ಮತ್ತೆ ಕ್ವಶನ್ಸ್ ತೊಗೊಂಡು ಸಾಲ್ವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಥಿಯರಿ ಮತ್ತೆ ಬರ್ಕೋತಾ ಹೋಗಬೇಕು. ನೋ, ಇಟ್ ಈಸ್ ನಾಟ್ ಅ ಈಸಿ ಪ್ರೊಸೀಜರ್. ಸೊ ಅದಕ್ಕೆ ಒಂದು ಸಲ ನೀವು ಯಾವ್ದು ಸಬ್ಜೆಕ್ಟ್ ಓದ್ತಿರ್ತೀರಿ ನೀಟಾಗಿ ಓದಿದ್ರಂದ್ರೆ ನಾಳೆ ನಿಮಗೆ ಯಾವ್ದು ಎಕ್ಸಾಮ್ ಬಂದ್ರೂ ಯು ಜಸ್ಟ್ ನೀಡ್ ಟು ಡೂ ರಿವಿಷನ್, ಜಸ್ಟ್ ನೀಡ್ ಟು ಗಿವ್ ದ ಟೆಸ್ಟ್, ದಟ್ಸ್ ಇಟ್. ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಯು ಕ್ಯಾನ್ ಅಟೆಂಪ್ಟ್. ಓಕೆ, ಸೊ ಅವಾಗಿನೂ ಏನು RWS ನಾನು ಫ್ರೀ ಕ್ವಶನ್ಸ್ ಪ್ರೊವೈಡ್ ಮಾಡಿದ್ನಲ್ಲ MCQs ಆ್ಯಸ್ ವೆಲ್ ಆಸ್ ಡೀಟೇಲಿಂಗ್ ನಾ ವಾಟರ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಒಳಗದು 60 ನ್ಯೂಮರಿಕಲ್ಸ್ ನಾನು ಸಾಲ್ವ್ ಮಾಡೀನಿ. ಸೊ ಆಲ್ ದೋಸ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪಿಂಗ್ ಯು ಫಾರ್ ದಿಸ್ PWD AEE ಎಕ್ಸಾಮ್. ಸೊ ಅದಕ್ಕೆ ನಾವು ಓದಾಕನ ರೆಡಿ ಆದ್ವಿ ಅಂದ್ರೆ ಇದು ಹೆಚ್ಚು, ಇದು ಕಮ್ಮಿ, ಇದು ಲೆಂದಿ ಕ್ವಶನು, ಇದು ಸ್ಮಾಲ್ ಕ್ವಶನು, ಇದು ಬರೀ ಥಿಯರಿ, ಇದು ಬರೀ ನ್ಯೂಮರಿಕಲು, ಈ ಟೈಪ್ ಎಲ್ಲ ಬೈಫರ್ಕೇಟ್ ಮಾಡ್ಕೊಂಡು ಓದಬಾರ್ದು. ಸೊ ವಿ ಶುಡ್ ಸ್ಟಿಕ್ ಟು ದ ಸಿಲೆಬಸ್ ಆ್ಯಂಡ್ ವಿ ಶುಡ್ ಸ್ಟಡಿ ಅಕಾರ್ಡಿಂಗ್ಲಿ.
ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್ ಯು ನೋಟ್ಸ್ ಮೇಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ನೀವೇನಾದರೆ RWS ಕೋರ್ಸು ಅಥವಾ ನಮ್ಮದು PWD ಕೋರ್ಸ್ ತೊಗೊಂಡಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ನಾನು ಏನು ಹೇಳಾಕತ್ತಾನಲ್ಲ, ಯು ಕ್ಯಾನ್ ರಿಲೇಟ್ ದ್ಯಾಟ್ ಟು ಯುವರ್ ಸೆಲ್ವ್ಸ್. ಓಕೆ, ಸೊ ನಿಮಗೂ ಲೈಕ್ ನೋಟ್ಸ್ ಮಾಡೋ ಮುಂದೆ ಕಷ್ಟ ಆಕ್ಕಿತ್ತು. ಐ ಅಂಡರ್ಸ್ಟ್ಯಾಂಡ್, ದಟ್ ಈಸ್ ವಾಟ್ ಐ ಆಲ್ವೇಸ್ ಟೆಲ್. But once you get adjusted for 2 or 3 days of our classes as well as notes making, then definitely the things will be very very simple. ಯಾಕಂದ್ರೆ ನೋಡ್ರಿ, ಇದು AEE ಇದು ಸ್ಯಾಲ್ರಿ ಎಷ್ಟೈತಿ. ಸೊ ಇಷ್ಟು ಸ್ಯಾಲ್ರಿ ಕೊಡ್ಬೇಕು, ನೀವು ಗೌರ್ಮೆಂಟ್ ಜಾಬ್ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಪುಟ್ ಎಫರ್ಟ್ಸ್ ಟು ದಿಸ್ ಲೆವೆಲ್. ಸೊ ಇವನ್ ಲೈಕ್ ನನಗೆ ಕಾಲ್ ಮಾಡಿ ಇವನ್ ಕರಿಯರ್ ಗೈಡೆನ್ಸೂ ನನಗೆ ಕೇಳ್ತಿರ್ತಾರೆ ಸ್ಟೂಡೆಂಟ್ಸ್. ಲೈಕ್ ನಾನು MTech ಮಾಡ್ಲೇನ, ಲೈಕ್ ಅವರ್ ಲೈಕ್ ಪ್ರೈವೇಟ್ ಕಾಲೇಜಸ್ ಒಳಗೆ ಮಾಡ್ಲೇನ, NITs IITs ಒಳಗೆ ಮಾಡ್ಲೇನ, ಅಥವಾ ಅಬ್ರಾಡ್ ಒಳಗೆ MS ಮಾಡ್ಲೇನ, MBA ಮಾಡ್ಲೇನ, ಅಥವಾ ಶುಡ್ ಐ ಗೋ ಫಾರ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಆರ್ ಶುಡ್ ಐ ಗೋ ಫಾರ್ ದ ಸಾಫ್ಟ್ವೇರ್ ಕೋರ್ಸಸ್. ಸೊ ಎಷ್ಟೋ ಲೈಕ್ ದೇ ಆರ್ ಟೆಲಿಂಗ್ ಮೀ, ನಮ್ದು ಎಷ್ಟೋ ಕ್ಲಾಸ್ಮೇಟ್ಸ್ ಆ್ಯಂಡ್ ಆಲ್ ದೇ ಹ್ಯಾವ್ ಡನ್ ದ ಸಾಫ್ಟ್ವೇರ್ ಕೋರ್ಸಸ್ ಆ್ಯಂಡ್ ದೇ ಆರ್ ಇನ್ ಟು ದ ಸಾಫ್ಟ್ವೇರ್ ಜಾಬ್ಸ್. ಬಟ್ ಅವರ ಸ್ಟೂಡೆಂಟ್ ನನಗೆ ಕಾಲ್ ಮಾಡಿ ಏನು ಹೇಳಿದ್ರು, ಈಗ ಮೇಡಮ್ ಎಷ್ಟೊಂದು ನಮ್ಮ ಸ್ಟೂಡೆಂಟ್ಸದ್ದು ಲೈಕ್ ದೇ ಹ್ಯಾವ್ ರೆಡ್ಯೂಸ್ ದ ಹೆಡ್ ಕೌಂಟ್ ಆಫ್ ದ ಕಂಪನಿ. ಸೊ ಆ ಟೈಮ್ದಾಗ ಫಸ್ಟ್ ಇವ್ರನ್ನ ತೆಗೆದ್ರು ಮೇಡಮ್, ಬಿಕಾಸ್ we are obviously not that strong technically. So again I am telling you, I am giving you the generalized information. So you might be a very good position in a good software company, but ನಾನು ಏನು ಇನ್ಫಾರ್ಮೇಷನ್ ಕೊಡ್ತಿಲ್ಲ, ಐ ಗಿವ್ ಲೈಕ್ ಜನರಲೈಸ್ಡ್ ಇನ್ಫಾರ್ಮೇಷನ್. ಸೊ ಅದರ ಸಂಬಂಧ ದಿಸ್ ಈಸ್ ಗುಡ್, ದಿಸ್ ಇಸ್ ಬ್ಯಾಡ್ ಅನ್ನೋದು ಕೂತ್ ಅನಾಲಿಸಿಸ್ ಮಾಡೋದಕ್ಕಿಂತ ವಾಟ್ ಎವರ್ ದ ಪಾತ್ ಯು ಚೂಸ್, ಸೊ ವಾಟ್ ಎವರ್ ದ ಡಿಫಿಕಲ್ಟೀಸ್ ಯು ಫೇಸ್ ಆನ್ ದ್ಯಾಟ್ ಪಾತ್. ಸೊ ಯಾವಾಗಾದರೂ ಫ್ಲವರ್ಸ್ಗಿಂತ ಹೆಚ್ಚು ಮುಳ್ಳನ್ನ ಇರ್ತಾವೆ ಆ ಪಾತ್ ಒಳಗೆ. So same way it is for me as well as it is for Sandpoint also. Every path is difficult for anyone. Okay, no one's path is simple. ಸೊ ನಾನು ಈ ವಿಡಿಯೋ ಒಳಗೂ ಅದ್ರ ಬಗ್ಗೆ ಹೇಳಿದ್ನಿ. ಸೊ ನಾವು ಯಾವ್ದು ಪಾತ್ ಚೂಸ್ ಮಾಡ್ತೀವೋ ಆ ಪಾತ್ ಒಳಗೆ ಹೂ ಬರಲಿ ಮುಳ್ಳು ಬರಲಿ, ಅದನ್ನು ನಾವು ಎಕ್ಸೆಪ್ಟ್ ಮಾಡಿಕೊಂಡು ಆ ಹರ್ಡಲ್ಸ್ ಫೇಸ್ ಮಾಡಿಕೊಂಡು ಹೋಗುವುದನ್ನು, ದ್ಯಾಟ್ ಈಸ್ ವಾಟ್ ಈಸ್ ಅವರ್ ಸ್ಟ್ರೆಂತ್. ದೆನ್ ಓನ್ಲಿ ವಿ ಕ್ಯಾನ್ ಅಚೀವ್ ಅವರ್ ಡ್ರೀಮ್ಸ್ ಆಸ್ ವೆಲ್ ಆಸ್ ವಿ ಕ್ಯಾನ್ ಅಚೀವ್ ದ ಗೋಲ್ what we wanted to be in our life. So now I want to give the overview of what the courses Sandpoint is offering. Just go through that, you will get complete information about this. Just search as onstream.sandpoint.co.in. You will land in this page. So even you can see the feedback of the students as well, whoever are selected in PWD and other exams. ಸೊ ಈಗ ನೀವು ಕೋರ್ಸ್ ಚೆಕ್ ಮಾಡಬೇಕಂದ್ರೆ ಯು ಜಸ್ಟ್ ನೀಡ್ ಟು ಕ್ಲಿಕ್ ಆನ್ ದಿಸ್ ಕೋರ್ಸಸ್. ಸೊ ದೀಸ್ ಆರ್ ಆಲ್ ದ ವೇರಿಯಸ್ ಕೋರ್ಸಸ್. ಓಕೆ, ಸೊ ಈಗ RWS AEE ಕೋರ್ಸು ಅವೈಲೇಬಲ್ ಐತೆ ನಮ್ಮದು. ಯು ಕ್ಯಾನ್ ಸಿ ದ ಸಿಲೆಬಸ್ ಆಫ್ RWS AEE. ಸೊ ಸೇಮ್ ವೇ ಯು ಕ್ಯಾನ್ ಸಿ ದಿಸ್ ಇಸ್ RWS AEE ಪ್ಲಸ್ KPSC. ಸೊ ಇದ್ರದ್ದು ಏನಂದ್ರೆ AEE ಏನು ಪ್ರಿಪೇರ್ ಆಗಕತ್ತಾರೆ ಸ್ಟೂಡೆಂಟ್ಸು, ಆ್ಯಂಡ್ ವಾಟ್ ಎವರ್ ದ ಸಿಲೆಬಸ್ ಆಫ್ ದ್ಯಾಟ್ ಇಸ್ ದೇರ್, ಅದು ಇನ್ಕ್ಲೂಡ್ ಐತಿ. And along with that, this includes the other standard KPSC syllabus also. So now this is standard KPSC AE syllabus. So ಇದೇಗ ನಾ ಏನು ನಿಮಗೆ PWD AEE syllabus ಬಗ್ಗೆ ಡಿಸ್ಕಷನ್ ಮಾಡಿದ್ನಲ್ಲ, ಸೊ ದಿಸ್ ಈಸ್ 100% ದಿಸ್ ಸೇಮ್ ಪ್ಯಾಟರ್ನ್ ಓನ್ಲಿ. ಸೊ ಇಲ್ಲೇನು ನಿಮಗೆ ಸಬ್ಜೆಕ್ಟ್ಸ್ ವಿಸಿಬಲ್ ಅದಾವಲ್ಲ, ದ್ಯಾಟ್ಸ್ ವಾಟ್ ಐ ವಾಸ್ ಟೆಲಿಂಗ್ ಯು. ರೈಲ್ವೆ ಇಂಜಿನಿಯರಿಂಗು, ಪೋರ್ಟ್ಸ್ ಆ್ಯಂಡ್ ಹಾರ್ಬರ್ಸ್ ಯು ಕ್ಯಾನ್ ಸಿ, ಟನಲ್ ಇಂಜಿನಿಯರಿಂಗ್ ಯು ಕ್ಯಾನ್ ಸಿ, then airport engineering you can see. So all these are video lectures. Okay, so entire syllabus, and along with that even I will show you the test series also of this. So this is the test series of the standard KPSC AE syllabus. So ನೀವು ಈಗ ಏನಾದರೂ this PWD AEE course join ಆಗೋದಿತ್ತಂದ್ರೆ you should join this particular course. ಇಲ್ಲ, if you want to join only for RWS AEE ಅಲ್ಲ, this is the course for you. Illa, if you want to join for this RWS as well as upcoming WRD exam as well as KPSC AE exam, so then you need to join this package. Okay, so other nanu, like if you have any confusions alla, so here only our contact numbers are mentioned, so you can WhatsApp to me. This is my number. So nimge ಏನು confusion ittu, like which package you have to join or which course is better, so that you can save some money and all. ಸೊ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ದ್ಯಾಟ್. ಆಮೇಲೆ ಆಗಲೇ PWD AEE ಸಿಲೆಬಸ್ ಒಳಗೆ ಏನು ಕನ್ನಡ ಐತಲ್ಲ, ಸೊ ದಿಸ್ ಇಸ್ ದ್ಯಾಟ್ ಕನ್ನಡ ಸಿಲೆಬಸ್ ಓನ್ಲಿ. ಓಕೆ, ಸೊ ಸೇಮ್ ಪ್ಯಾಟರ್ನ್ ಐತಿ. ಸೊ ಎವ್ರಿಥಿಂಗ್ ಈಸ್ ಕವರ್ಡ್ ಆ್ಯಂಡ್ ವೆರಿ ಸೂನ್ ಇವನ್ ವಿ ವಿಲ್ ಬಿ ಲಾಂಚಿಂಗ್ ದ್ಯಾಟ್ ಇಂಗ್ಲೀಷ್ ಸಿಲೆಬಸ್ ಆಲ್ಸೋ. ಸೊ ಅದರೊಳಗೆ ಏನು ಪೇಪರ್ 2 ಇತ್ತಲ್ಲ, ಸೊ ಆ ಇಂಗ್ಲೀಷ್ ಸಿಲೆಬಸ್ಸು ಕೋರ್ಸ್ ನಾವು ಲಾಂಚ್ ಮಾಡ್ತೀವಿ. ಆ್ಯಂಡ್ ಇಫ್ ಯು ಆರ್ ಅಟೆಂಪ್ಟಿಂಗ್ ದಿಸ್ WRD JE ಎಕ್ಸಾಮ್ ಅಲ್ಲ,
So then computer subject is available to you. So you can see here, and also for every chapter you will find individual chapter wise free MCQs also. So altogether there are around 1370 MCQs with a complete theory for this computer subject. Okay, so this is all about the course. And even if you want to check the test series, okay, so ಇಲ್ಲಿ click ಮಾಡ್ರಿ view ಅಂತಂದ. So you can just select whichever subject you want. Okay, like for example geotechnical engineering. So these are all the tests of geotechnical engineering, and this you can take test only once you join the course. Okay, till then you cannot take the test. So same way here, strength of materials. So ella cross check madri, and this will help you in joining the course. So that's all for today's video.